ಫ್ರೆಶ್ ಲದ್ದಿ. ಓಯ್ ಯಾವುದು ಆನೆ ಸ್ಪಾಟ್ ಇದು, ಪಕ್ಕ ಆನೆ ಲದ್ದಿ. ಹೆವಿ ಕ್ಯೂರಿಯಸ್ ಆಗ್ತಿದೆ ನನ್ಗೆ ಇವಾಗ ಆನೆ ಲದ್ದಿಗಳು ನೋಡಿ ನೋಡಿ ಮುಂಗ್ಸಿ. ಯಾಕೋ ಈ ರೋಡಲ್ಲಿ ಏನೋ ಸ್ಪಾಟ್ ಆಗಂಗೈತಲ್ಲ ನಮಗೆ. ನೋಡಿ ನಾಗರೋಳೆ ಟೈಗರ್ ರಿಸರ್ವ್. ವೆಲ್ಕಮ್ ಟು ನಾಗರೋಳೆ. ಲೈಕ್ ದಯವಿಟ್ಟು ಇದೊಂದು ಕೇಳ್ಕೊತಾ ಇದ್ದೀನಿ, ಲೈಕ್ ಯಾರು ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ಯಾರು ಬಿಸಾಕ್ಬೇಡಿ ಇಲ್ಲಿ. ಸೈಟ್ ಮಾಡೋಣ. ಫಸ್ಟ್ ಸೈಡ್ ಡಿಯರು. ಹಾಂ, ವಿಡಿಯೋ ಅಲ್ಲ, ಏನಾದರೂ ಕಾಣಿಸ್ದಾಗ ಟಕ್ಕಂತ ಕ್ಲಿಕ್ ಮಾಡೋ ಥರ. ಹಾಂ, ಒಂದು ಆನೆ ಕಾಣಿಸ್ಬಾರ್ದ, ಇಲ್ಲ ಮರದ ಮೇಲೆ ಚಿರತೆ ಕಾಣಿಸ್ಬಾರ್ದ. ನಾಗರಹೊಳೆಗೆ ಎಂಟ್ರಿ ಅದು, ಬಟ್ ನೀನೇ ಅನ್ನೋರಿಲ್ಲ. ಇಲ್ಲೆಲ್ಲ ಬಂದಾಗ ದಯವಿಟ್ಟು ಪ್ಲಾಸ್ಟಿಕ್ನೆಲ್ಲ ಬಿಸಾಕ್ಬೇಡಿ ರೋಡ್ ಮೇಲೆ. ಜಿಂಕೆ ನೋಡ್ದ? ಜಿಂಕೆ ಇಲ್ಲಿ ನಾಯಿಗಳಿಗಿಂತ ಜಾಸ್ತಿ ಜಿಂಕೆನೇ ಅವೆ ಅನ್ಸುತ್ತೆ. ಹಾ, ಇನ್ನೇನು ಎಲ್ಲ ಒಂದೇ ಕಾಡು ಅಕ್ಕಪಕ್ಕ. ಅಲ್ಲಿ ನೋಡ್ತಾ ಇರ್ಬೋದು ಜಿಂಕೆ ಮತ್ತೆ ಕಾಡ್ಕೋತಿ ನೋಡ್ತಾ ಇದ್ ನೋಡಿ. ಕ್ರೇಜಿ. ಓಕೆ, ನಾಟ್ ಬ್ಯಾಡ್. ಆನೆ ನೋಡ್ಬೇಕು ಇವಾಗ ಮೇಯ್ನು. ಏನಂತೀರಾ? ಇವಾಗ ಸ್ಪಾಟೆಡ್ ಡೀರ್ಸ್ ನೋಡಿದೆ, ಓಡ್ಬಿಡ್ತು ಗಾಡಿ ನಿಲ್ಸಿದ ತಕ್ಷಣ. ಪಾಪ ಡಿಸ್ಟರ್ಬ್ ಮಾಡಬಾರ್ದು ಅವಕ್ಕೂ. ಆನೆ ಸಿಗ್ಲಪ್ಪ, ಆನೆ 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 ಆನೆ. ಆಮೇಲೆ ಒಂದು ಥಿಂಗ್ ಏನು ಗೊತ್ತಾ, ನಾವು ಕಾಡೊಳಗೆ ಒಂದು ಪ್ರಾಣಿ ನೋಡಿರ್ತೀವಿ ಅಂದರೆ ನಮ್ಮನ್ನ 100 ಪ್ರಾಣಿ ನೋಡಿರುತ್ತೆ. ಗೊತ್ತಾ ಅದು ನಿಮಗೆ? ಲೈಕ್ ನಾವು ಒಂದು ಪ್ರಾಣಿನ ಸ್ಪಾಟ್ ಮಾಡಿರ್ತೀವಿ, 100 ಪ್ರಾಣಿಗಳು ನಮ್ಮನ್ನ ಸ್ಪಾಟ್ ಮಾಡಿರ್ತವೆ. ದಟ್ಸ್ ವಾಟ್ ವೈಲ್ಡ್ ಲೈಫ್. ನೋಡಿ, ಈ ಥರ ಕಾಡೊಳಗೆಲ್ಲ ಬಿಟ್ಬಿಟ್ರೆ ಆರಾಮಾಗಿ ಜೀವನ ಮಾಡ್ಕೊಂಡು ಇದ್ಬಿಡ್ತೀನಿ. ಈ ದರಿದ್ರ ಮನುಷ್ಯರುಗಳ ಜೊತೆ ಇರೋದಕ್ಕಿಂತನ. ನೋ ಪಾರ್ಕಿಂಗ್, ನೋ ಸ್ಟಾಪಿಂಗ್. ಅಯ್ಯೋ, ಒಂದು ಆನೆ ಕಾಣ್ತಾ ಅಲ್ವಾ ನೋಡಿ. ಇಲ್ಲೆಲ್ಲ ಸ್ಟೀಮ್ ಹತ್ರ ಎಲ್ಲ ಲೆಪರ್ಡ್ಸು, ಟೈಗರು ಅವೆಲ್ಲ ಸ್ಪಾಟ್ ಆಗ್ತವೆ. ಆಮೇಲೆ ಅದ್ರ ಪ್ರದೇಶಗಳಿಗೆ ಬಂದಾಗ ದಯವಿಟ್ಟು ಯಾರೋ ಹಾರನ್ಗಳೆಲ್ಲ ಹೊಡೆದು ಹಿಂಸೆ ಕೊಡಬೇಡಿ ಪ್ರಾಣಿಗಳಿಗೆ. ಬಿಕಾಸ್ ನಾವು ಪ್ರಾಣಿಗಳಿರೋ ಜಾಗಕ್ಕೆ ಬಂದಿರೋದು. ಲೈಕ್ ಹಾಳು ಮಾಡಿಬಿಡಿ ತುಂಬ. ಯಾರೋ ಏನೋ ಸ್ಪಾಟ್ ಮಾಡಿದ್ರು. ಇಲ್ಲಿ ನೋಡಿ, ನಾಗರಹೊಳೆ ಟೈಗರ್ ರಿಸರ್ವ್. ಲೈಕ್ ಚಿರತೆ ಹುಲಿಗಳೆಲ್ಲ ಇದ್ರೆ ಗೊತ್ತೇ ಆಗಲ್ಲ ನಮಗೆ. ಇಟ್ಸ್ ಲೈಕ್ ಸ್ಪಾಟ್ ಮಾಡೋದು ತುಂಬ ಕಷ್ಟ. ಬಿಕಾಸ್ ಅರಣ್ಯ ಮಧ್ಯದೊಳಗೆ ಹೊಂದ್ಕೋಗ್ಬಿಟ್ಟಿರ್ತವೆ. ಲೈಕ್ ಗೊತ್ತಾಗಲ್ಲ ಅವೆಲ್ಲ ನಮಗೆ. ಒಂದು ಆನೆ ಕಾಣಿಸೋ ಥರ ಮಾಡಪ್ಪ ಪ್ಲೀಸ್. ಆನೆನೋ ಹುಲಿ ಚಿರತೆ ಎಲ್ಲ ಕಷ್ಟ. ಅಟ್ಲೀಸ್ಟ್ ಒಂದು ಆನೆ ನೋಡಬಾರ್ದಾ? ಒಂದು ಆನೆ ನೋಡ್ದಲೇ ಹೋಗ್ಬಿಟ್ರೆ ಬರ್ಬೇಕಾದ್ರೆ ತಿರುಗಬೇಕು ಅಂತ ಬಂಡೀಪುರ ಆಸೆ ಬರ್ತೀನಿ. ಲೈಕ್ ಬಂಡೀಪುರ ಒಳಗೆ ನನಗೆ ತುಂಬ ಸ್ಪಾಟ್ ಆಗ್ಬಿಟ್ಟೈತೆ ಟಿಲ್ ಡೇಟ್. ನೋಡಿ ಇಲ್ಲಿ ಎಷ್ಟು ಡೀರ್ಗಳವೆ. ನಿನ್ನೆಲ್ಲ ಶಿಶ ನೋಡ್ತಾ ಇರೋದು ಡೀರ್ಗಳನ್ನ. ಇಲ್ಲಿರೋರಿಗೆಲ್ಲ ಚಿರತೆ ಹುಲಿ, ಅದು ನಮ್ಮ ಬಂಡೀಪುರ ಒಳಗಂತೂ ಲೈಕ್ ಹೆವಿ ಐತೆ. ಹೆವಿ ಚೈನ್ಸ್ ಪಾಕೆಟ್ ಸೌಂಡ್ ಬರ್ತಾ ಇತ್ತಲ್ಲ. ಇಲ್ಲೇ ಜೀವನ ಮಾಡೋದಿರಲ್ಲ. ಸಫಾರಿ ಅನ್ಸುತ್ತಾನೆ ಅದು. ಅಲ್ಲಿ ರೈಟ್ ಸೈಡ್ ನಿಂತಿದ್ನಲ್ಲ, ದುರಾದೃಷ್ಟಕ್ಕೆ ಏನು ಸ್ಪಾಟ್ ಆಯ್ತಾ ಇಲ್ಲ. ಬಿಕಾಸ್ ಟೈಮ್ ಒಂದು 12:30. ಎಲ್ಲ ಪ್ರಾಣಿಗಳು ಶೆಡ್ ಆಗೋ ಟೈಮ್ ಇದು. ಇಲ್ಲಿ ಇನ್ನೊಂದು ಕಡೆ ಆಫ್ ರೋಡ್ಗಳು ಬೇರೆ. ಇಲ್ಲಿ ನಾವಿಲ್ಲಿ ಪ್ರಾಣಿ ಸ್ಪಾಟ್ ಮಾಡೋದ, ಇಲ್ಲಿ ಗಾಡಿ ಹಳ್ಳಕ್ಕೆ ಬಿಡೋದ. ಮಸೀನಗುಡಿ ರೂಟ್ ಹೋಗೋರು ಇರೋದು ಅಂದರೆ ಒನ್ ಆಫ್ ದಿ ಕ್ರೇಜಿಯೆಸ್ಟು. ಏನೋ ಒಂದು 15 ಕಿಲೋಮೀಟ್ರಿಂದ ಕಾಡೊಳಗೆ ಹೋಗ್ತಾ ಇದ್ದೀವಿ. ಆ ಸೈಡ್ ಈ ಸೈಡ್ ಸ್ಪಾಟ್ ಮಾಡೋದು, ಮುಂದೆ ಹಳ್ಳಕ್ಕೆ ಬಿಡೋದು ತಾಯಣೆಗೂ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಗಾಡಿ ಹೋಗೋದಕ್ಕೆ ಹೋಗ್ತಾ ಇರಲಿ ನಾನು ಆ ಸೈಡ್ ಈ ಸೈಡ್ ನೋಡೋಣ ಅಂತ. ಹೆವಿ ವರ್ಷ ಆಗ್ಬಿಡೈತೆ ರೋಡು.
ಮರದ ಮೇಲೆ ಇವಾಗ ಚಿರತೆ ಸ್ಪಾಟ್ ಆದರೆ ಕ್ರೇಜಿ ಆಗಿರುತ್ತೆ. ಇಲ್ಲ ಅಷ್ಟು ದೂರದಲ್ಲಿ ಹುಲಿಗಿಲಿ ವಾಕು, ಇಲ್ಲ ನಮ್ಮ ಪಕ್ಕ ಬಂದು ನಮ್ಮ ಹಿಡಿಯೋ ಥರ ಬರೋದು, ಅವೆಲ್ಲ ಆಗಬೇಕು ಲೈಫ್ ಒಳಗೆ. ಅಯ್ಯೋ ನನ್ನ ಹಿಡ್ಕೊಂಡೋಗ್ಲಿ ಬಿಡಿ, ಒಳ್ಳೆ ಮಾಂಸ, ಒಳ್ಳೆ ಮಜಲ್ಸ್ ಇದೆ ನನ್ನ ಹತ್ರ. ಅಯ್ಯೋ ಯಾವುದೋ ವರ್ಸ್ಟ್ ರೋಡು. ಒಂದು ಆನೆಗಳು ಕಾಣಿಸ್ಬಾರ್ದ ಗುರು, ಒಂದು ಆನೆ ಹಿಂಗೆ ಚಿರತೆ ಇಲ್ಲ ಟೈಗರು ಎರಡರಲ್ಲಿ ಒಂದು ಹಿಂಗೆ ಪಾಸ್ ಆಗಬೇಕು. ಆಗುತ್ತಾ? ಆಗಲ್ವಾ? ಇಲ್ಲ ಆನೆ ರೋಡಿಗೆ ಬಂದು ನಿಂತ್ಕೊಂಡಿರ್ಬೇಕು. ದಟ್ಸ್ ವಾಟ್ ವಿ ನೀಡ್. ಪಾಪ ಅವರು ನೋಡೇ ಇರಲ್ವಲ್ಲ ಏನೂ. ಮಸ್ತ್ ಉಂಟು ಮಾರಾಯ ರೋಡು, ಮಸ್ತ್ ಉಂಡು. ಹಳ್ಳಿ ಆಡು ತನ್ನ ನಾನಾ. ಒಯ್ ಕ್ರೇಜಿ ರೋಡು. ಯಾವುದೋ ಅದಕ್ಕೆ ಯಾವಾಗಲೂ ಎಲ್ಲಾದರೂ ಮ್ಯಾಪ್ ಒಳಗೆ ಹೋಗ್ತಾ ಇರ್ತೀರ ಅಂದರೆ ಬೈಕಲ್ಲಿ ಬಂದಿದ್ರೆ ಒಳಗಡೆಯಿಂದ ಹೋಗೋಕೆ ಟ್ರೈ ಮಾಡಿ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೋಡಿ ಸರ್ಕಾರಿ ಶಾಲೆ, ಇವಾಗ ಎಲ್ಲಿ ನೋಡ್ತೀವಿ ಶಾಲೆನ? ನೀವು ಹೊರಡೋಣ. ಬ್ಯಾಟ್ರಿ ಬೇರೆ ಇಲ್ಲ ಗೋಪ್ರೋದು, ಫುಲ್ ಔಟ್ ಆಗ್ಬಿಟ್ಟೈತೆ. ಲೆಟ್ಸ್ ಗೋ. ಪಾಪ ಓಮ್ಗೆ ಹೆವಿ ಹಿಂಸೆ ಆಗ್ಬಿಟ್ಟೈತೆ ಅನ್ಸುತ್ತೆ. ಇನ್ನೇನು ಈ ಥರ ರೋಡೆಲ್ಲ ಟಫ್ ಟರೇನು ಅವನಿಗೆ. ನಾನು ಫುಲ್ ಆಫ್ ಬೀಟ್ ಪ್ಲೇಸ್ ಆಗೋಯ್ತಿದ್ದು. ಆಟ ಆಡ್ಕೊಂಡು ಹೋಗ್ತಾ ಇದ್ದೀನಿ ನಾನಂತೂ. ಆನೆ ಲದ್ದಿ ನೋಡಿ, ಆನೆ ಲದ್ದಿ ಫ್ರೆಶ್ಶು ಆಯ್ತಾ? ಇರುತ್ತೆ. ಇವಾಗ ಆಪೋಸಿಟಲ್ಲಿ ಆನೆ ಬಂದರೆ ಮಜಾ ಇರುತ್ತೆ. ಅಲ್ಲಿ ತಾನೇ ಆನೆ ಲದ್ದಿ ಇತ್ತು, ಫ್ರೆಶ್ ಲದ್ದಿ. ಎಲ್ಲಿದ್ಯಪ್ಪ ಗಜಾನನ? ಎದುರುಗಡೆ ಮಾತ್ರ ಸರಿಗಂತೂ ಸಿಗ್ಬೇಡ. ಏನಿಲ್ಲ ಓಂ, ಫೇಸ್ ಟು ಫೇಸ್ ಬರಬಾರ್ದು. ನನ್ನ ಫೇಸ್ ಟು ಫೇಸ್ ಬಂದರೆ ಗಾಡಿ ತಿರ್ಸೋಕ್ಕಾಗಲ್ಲ, ನಾವು ನನ್ನ ತಿರ್ಸ್ಬಿಡ್ತಾರೆ ಬೇರೆ ಕಡೆಗೆ. ಓಯ್ ಯಾವುದೋ ಆನೆ ಸ್ಪಾಟ್ ಇದು ಪಕ್ಕ. ಎಷ್ಟು ಕಡೆ ಲದ್ದಿ. ಸೈಕ್ ಬ್ರೋ, ಸೈಕ್. ಹೆವಿ ಕ್ಯೂರಿಯಸ್ ಆಗ್ತಿದೆ ನನಗೆ ಇವಾಗ ಆನೆ ಲದ್ದಿಗಳು ನೋಡಿ ಮುಂಗ್ಸಿ. ಯಾಕೋ ಈ ರೋಡಲ್ಲಿ ಏನೋ ಸ್ಪಾಟ್ ಆಗಂಗೈತಲ್ಲ ನಮಗೆ. ಇಲ್ಲೆಲ್ಲೋ ಹೋಯ್ತು. ಇಲ್ಲೆಲ್ಲ ಕಾಡಿನ ಮಕ್ಳಿಗೆಲ್ಲ ಆನೆಗಳೆಲ್ಲ ನಾರ್ಮಲ್. ಅಲ್ಲಿ ಪಾಂಡ್ ಥರ ಐತೆ ಆ ಸೈಡು, ಮೇ ಬಿ ಅಲ್ಲಿರ್ಬೋದು ಆನೆಗಳು. ಬನ್ನಿ ಹೋಗೋಣ. ಓ ಕ್ರೇಜಿ ಆಫ್ ರೋಡ್ ಶಿಟ್ಟು ಗಾಯ್ಸ್. ಅಷ್ಟೇ ರೋಡ್ ಸಿಕ್ಬಿಡ್ತು ಗಾಯ್ಸ್. ಡಿಸಪಾಯಿಂಟೆಡ್. ಆನೆ ಆದರೂ ನೋಡಬಾರ್ದಾ? ಹಾ ಎಂಥ ಟರೇನ್ಗಳು ಗೊತ್ತಾ ನನಗೆ ಸಿಗ್ತಾ ಇರೋದು. ಬಟ್ ಯಾವುದೇ ಕಾರಣಕ್ಕೂ ಮಳೆಗಳೆಲ್ಲ ಇರಬಾರ್ದು. ಬಿಕಾಸ್ ನಂದು ಟ್ಯೂಬ್ ಟೈರು ಫುಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಗ್ಬಿಡುತ್ತೆ. ಆಮೇಲೆ ನೋಡಿ ಕರೆಂಟ್ ಫೆನ್ಸು. ಎಲ್ಲಿ ಗುರು ಒಂದು ಆನೆ ನೋಡ್ತಾ ಇಲ್ಲ ನಾವು. ಎಲ್ಲ ಕೇರಳನೇ ಬಿಡಿ, ಇದೆಲ್ಲ ಕೇರಳದವ್ರು ಮಾತ್ರ ಈ ಥರ ಎಲ್ಲ ಮನೆ ಕಟ್ಕೊಳ್ಳೋದು. ಸೈಕಾಗಿ ಹೇಳಿಲ್ವಾ? ಕೇರಳ KL ಗಾಡಿಗಳೆಲ್ಲ ಮನೇಲು. ಯಾವ ಹಳ್ಳಿ ಅಂತಲೂ ತಾಯಣೆಗೂ ಗೊತ್ತಿಲ್ಲ ನಮಗೆ. ಸುಮ್ಮನೆ ಹೋಯ್ತಾ ಇದ್ದೀನಿ ನಿಂತ್ಕೊಂಡು. ಎಷ್ಟು ಕಿಲೋಮೀಟ್ರ್ ಹೋಗ್ಲಿ ಗುರು ನಿಂತ್ಕೊಂಡು. ಸೈಕ್ ಬ್ರೋ ಸೈಕ್. ಕುಳ್ಳ ಅನ್ನಿಸ್ತೈತಲ್ಲ ಗಾಡಿ. ಸಸ್ಪೆನ್ಷನ್ ಲೋವರ್ ಗಿಯರ್ ಆಗೋಯ್ತಾ? ಒಳ್ಳೊಳ್ಳೆ ಟ್ರೀ ಹೌಸ್ಗಳು ಮಾಡ್ಕೊಂಡವ್ರು ಗುರು ಇಲ್ಲಿ. ಕೇರಳದವ್ರ ತಲೆನೇ ತಲೆ ಬಿಡಿ.
ಓಮ ಫುಲ್ ಆಫ್ ರೋಡ್ ಮಾಡ್ತಾವನೆ ಎಕ್ಸ್ಟ್ರೀಮ್ ಒಳಗೆ. ನೋಡಿ ಎಕ್ಸ್ಟ್ರೀಮ್ 250 ಯಾರು ಈಸ್ಕೋಬೇಕು ಅಂದರೆ ಆಲ್ ಇನ್ ಒನ್ ಗಾಡಿ, ಏನು ಬೇಕೆಲ್ಲ ಮಾಡ್ಬೋದು. ಸೈಕ್ ಆಗ್ಬಿಡವನೆ, ಹೆಂಗ್ ಹೋಯ್ತಾವ ನೋಡಿ. ಎಕ್ಸ್ಪಲ್ಸಿವ್ ಅವರು ಆ ಥರ ಹೋಗಲ್ಲ. ಎಕ್ಸ್ಟ್ರೀಮ್ ಒಳಗೆ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡ್ತಾವನೆ ಪಾಪ. ಹಿಂದೆ ಕೂತಿರೋನ್ ಕತೆ ಹೇಳ್ರಿ. ಎಕ್ಸ್ಟ್ರೀಮ್ ಆಫ್ ರೋಡ್ ಇನ್ ಎಕ್ಸ್ಟ್ರೀಮ್. ಹೊಡೀರಿ ಕಮೆಂಟ್, ಗುರು ನೀನು ಏನು ಮಾಡ್ತಾ ಇದೆಯಾ KLX ಹಿಡ್ಕೊಂಡು ಅಂತ. ಗುರು ನಂದ್ರಲ್ಲಿ ಮ್ಯಾಪ್ ಇಲ್ಲ, ಅವ್ರದ್ರೊಳಗೆ ಮ್ಯಾಪ್ ಇರೋದು. ಹೊಸ ರೋಡ್ ಬಂತು ಯಾವಾಗಲೂ ಹಿಂದೆ ಮಾಡಿದ್ವಿ ಅಲ್ವಾ. ಕೇರಳ ಫಾರೆಸ್ಟ್ ಚೆಕ್ ಪೋಸ್ಟ್, ಎಕ್ಸ್ಟ್ರೀಮ್ ಆಫ್ ರೋಡ್ ಇನ್ ಎಕ್ಸ್ಟ್ರೀಮ್ 250R ಅಂತ. ಅಯ್ಯ ಇವ್ರು ನಮಗಿಂತ ಮುಂಚೆ ಬಂದರು ತಾನೇ. ಹಾಂ ಇವನೇ ರೋಡ್ ಕರೆಕ್ಟಾಗಿ ಇರ್ತಿದ್ರೆ ಇವನ್ಕಿಂತ ಬೇಗ ಬರ್ತಿದ್ದೆ. ಇದೇ ರೋಡ್ ಎಷ್ಟು ಸಕ್ಕದಾಗಿ ಇದೆ. ನಂಗೇನು ಗೊತ್ತಿಲ್ಲ, ನಾನು ಹೇಳಿಲ್ವಾ, ಏನು ಮಾಡೋಕ್ಕಾಗಲ್ಲ. ಮ್ಯಾಪಲ್ಲಿ ಯಾವ ರೋಡು ಶಾರ್ಟೆಸ್ಟ್ ನೋಡ್ಬೋದು, ರೋಡ್ ಹೆಂಗಿದೆ ಅಂತ ನೋಡೋಕ್ಕಾಗಲ್ಲ. ಸೊ ನೋಡ್ಬೋದು, ಇದು ಬಂದು ಕೇರಳ ಚೆಕ್ ಪೋಸ್ಟ್. ಏನೋ ಸಿಗಾಕೊಂಡು ಸೈಕ್ ಮಾಡ್ತೈತೆ. ಫಾರೆಸ್ಟ್ ಚೆಕ್ ಪೋಸ್ಟ್. ಎಣ್ಣೆ 7259 35 64 62. എവിടുന്ന വരുന്നത്? ബാംഗ്ലൂർ ടു ഊട്ടി, ವಯನಾಡ್. ಸುದರ್ಶನ್ SUDHARSHAN, ಬ್ಯಾಂಗ್ಳೂರ್ ಟು ವಯನಾಡ್. ಥ್ಯಾಂಕ್ ಯು ಸರ್. ಎತ್ಕೊಬಿಡು. ಹೊಡ್ಕೊಂಡು ಇವತ್ತು ಲೈಫಲ್ಲಿ ಫಸ್ಟ್ ಟೈಮ್ ಬೀಜ ಹೊಡ್ಕೊಂಡಿದ್ದು ಇವಾಗ. ಹೌದಾ? ಇವನು ಎಲ್ಲ ಸೈಕ ನಿಜವೂ ಕೊಟ್ಟೆ ಇವಾಗ. ಈಗ ಲೈಫಲ್ಲಿ ಫಸ್ಟ್ ಟೈಮ್ ಬಿದ್ದಿದ್ದಾನೆ ಇವತ್ತು. ಇನ್ನೇನು ಹತ್ತು ಕಟ್ಟಾಡ್ಬಿಟ್ಟೆ ಇವಾಗ. ಲೆಟ್ಸ್ ಗೋ. ಪಾಪ ಗಾಡಿ ನೋಡ್ತಾವ್ರೆ, ಸೈಕ್ ಆಗ್ಬಿಟ್ಟಿರ್ತಾರೆ ಗಾಡಿ ನೋಡ್ಬಿಟ್ಟು. ಅವ್ರಿಗಿನ್ನ ಕವಾಸಕ್ಕಿಲ್ಲಿ ಗಾಡಿ ಬಿಟ್ಟವ್ರೆ ಅಂತ ಗೊತ್ತಿಲ್ಲ ಅಂದರೆ ಅವು ಯಾರು ಗುರು, ಅವ್ರು ನಮ್ಗಿಂತ ಕಿಲಾಡಿ. ನಾವು ಕೇರಳದವ್ರೆ ಕಿಲಾಡಿ ಅಂದರೆ ಇವ್ರೇನು ಕೇರಳದವ್ರಿಗಿಂತ ಕಿಲಾಡಿನ ಅನ್ಕೊಂಬಿಟ್ಟಿರ್ತಾರೆ. ಎಕ್ಸ್ಕ್ಯೂಸ್ ಎಕ್ಸೀಸ್ ಚೆಕ್ ಪೋಸ್ಟ್. ನಾವು ಇಂಗ್ಲೀಷಲ್ಲಿ ಸ್ವಲ್ಪ ವೀಕ್. ಕೇರಳ ಎಂಟ್ರಿ ಯಾವುದು, ಅಟ್ಲೀಸ್ಟ್ ಕೇರಳಲ್ಲಾದ್ರೂ ಒಂದು ಆನೆ ನೋಡೋಣ. ಕೇರಳ ರೋಡ್ ನೋಡಿ ಹೆಂಗೈತೆ ಅಂತ. ಇವ್ರದ್ದು ಆಮೇಲೆ ತಮಿಳ್ನಾಡ್ದು ಮಸೀನಾಗುಡಿ ರೂಟು ಒನ್ ಆಫ್ ದಿ ಬೆಸ್ಟು. ಇಲ್ಲೂ ಆನೆ ನೋಡಪ್ಪ ಇದಿಲ್ಲ ನಮಗೆ. ಬನ್ನಿ ಹೋಗೋಣ. ಏನು ಆನೆ ಅಂತೂ ಕಾಣಿಸ್ತಾನೇ ಇಲ್ಲ ಗಾಯ್ಸ್. ಆನೆ ಇರಲಿ, ಏನಾಗೈತಪ್ಪ, ಹಳ್ಳಕ್ಕೆ ಬಿಟ್ಬಿಟ್ಟು ಅವ್ನ ಕಾರ್ನ. ಏನೋ ಯಾರೋ ಸೈಕ್ ಮಾಡವ್ರೆ ಅಂತ ಸೀದಾ ಬಿಟ್ಟು ಹೋಗ್ಬಿಟ್ಟಿರೋದು ನೋಡಿ. ಥ್ರಿಲ್ಸ್ ಆನ್ ವೀಲ್ಸ್, ಇವಾಗ ಸುದ್ದಾನ್ ವೀಲ್ಸ್ ಅಲ್ಲ. ಸ್ಪೀಡಾಗಿ ಏನಕ್ಕೆ ಅಂದರೆ ಯಾವುದು ಏನೋ ಕಾಣಿಸ್ತಾನೆ ಇಲ್ಲ ಗುರು. ನೋಡಿ ಒಮ್ಮ ಕಾರ್ನರ್ಗಳು ತಗೋತವನೆ. ಓಯ್ ನಾನು ಯಾವುದೋ ಟ್ರ್ಯಾಕಲ್ಲಿ ಓಡಿಸಲ್ವ ಆ ಥರ ಓಡಿಸ್ತಾ ಇದ್ದೀನಿ ಕವಾಸಕಿನ. ಓಮ ಫುಲ್ ಕಾರ್ನರ್ಸು.
ನೋಡಿ ಫುಲ್ ಕೇರಳ ಎಂದೋ ಚೇಟು ಒಂದ್ಸಲ ಅಯ್ಯೋ ಇಲ್ಲಿಗೆಲ್ಲ ಬಂದಿದ್ದೋ ಗುರು. ಇಲ್ಲಿಗೆಲ್ಲ ಬಂದಿದ್ದೋ ಬ್ರೋ. ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಗು ಸೈಕ್ ಆಗ್ಬಿಡ್ಬೇಕು. ಇವ್ರದ್ದು ಮಾಡಿಫೈ ಮಾಡಿಸೋ ಟೇಸ್ಟೇ ಬೇರೆ ಲೆಕ್ಕಾಚಾರ ಇವ್ರದ್ದು. ಕ್ರಿಸ್ಮಸ್ ಬೇರೆ ಬಂತಲ್ಲ, ಫುಲ್ ಹಬ್ರ ಸ್ವಲ್ಪ ಜೋರು ಇವ್ರದ್ದು. ಯಾವ್ದೋ ಡೆನ್ಸ್ ಫಾರೆಸ್ಟ್ ಒಳಗಡೆ ಬ್ರೋ, ಯಾವ್ದೋ ಬೆಟ್ಟ ಗುಡ್ಡ ಹತ್ಕೊಂಡು ಓಡ್ತಾ ಇದೀವಿ, ದಿಗ್ಭ್ರಮೆ ಆಗ್ಬಿಟ್ಟಿದೀವಿ. ಯಾಕೋ ನಾವು ಬಂದಿರೋ ಜಾಗಕ್ಕೆ ಬಂದಿದೀವಿ ಅನ್ನಿಸ್ತಾ ಇತ್ತಲ್ಲ. ಅಯ್ಯೋ ಸುತ್ತಾಡ್ಬಿಟ್ಟಿದೀವಿ ವೈನಾಡ್ನ ಫುಲ್ಲು. ನೋಡಿ ಹೆಂಗೈತೆ ರೋಡು. ಯಾವ್ದು ಗುರು ನಮ್ಮ ಹೋಮ್ ಸ್ಟೇ ಎಲ್ಲೈತೆ? ಆನೆಗೂ ಗೊತ್ತಾಯ್ತಲ್ಲ, ಸುಮ್ಮನೆ ಹೋಯ್ತಾ ಇದ್ದೀವಿ ಸಿಕ್ಕಿದ್ ರೋಡ್ಗೆ. ನಮ್ಮ ಹೋಮ್ ಸ್ಟೇ ಹತ್ತತ್ರ ಬಂದು ಇನ್ನೊಂದು 5 ಮಿನಿಟ್ಸ್ ಇರಬೇಕು. ರೀಚ್ ಆದ್ಮೇಲೆ ಸಿಗ್ತೀನಿ ನಿಮಗೆ. ಇಲ್ಲಿ ಯಾವುದೋ ಲೆಫ್ಟ್ ಅಂತೆ. ಬನ್ನೆಲ್ಲ ಇಸ್ಕೊಂಡಿದ್ವಲ್ಲ, ಆ ಅಂಗಡಿನ ಇದು? ಎಲ್ಲೋ ಕಾಡು ಒಳಗಡೆ ಫುಲ್ ಡೆನ್ಸು ನಮ್ದು ಹೋಮ್ ಸ್ಟೇ ಇರೋದು. ಹಂಗೆ ಇರ್ಬೇಕು, ಸುಮ್ಮನೆ ರೀ. ಮನುಷ್ಯರು ಕಾಟ ಅನ್ನೋದೇ ಇರಬಾರ್ದು. ಪ್ರಾಣಿಗಳ ಕಾಟ ಇದ್ರು ಮನುಷ್ಯರ ಕಾಟ ಇರಬಾರ್ದು. ಓಮ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡ್ತಾವನ ಅದರಲ್ಲಿ. ಶಾಕ್ ಅಬ್ಸರ್ವ್ ಇಷ್ಟ ಆಗ್ಬಿಡುತ್ತೆ ಹಂಗೆಲ್ಲ ಮಾಡಿದ್ರೆ. ಇಲ್ಲೇ ಎಲ್ಲ 500 ಮೀಟರ್ಸ್ ಅಂತೆ ನಮ್ಮ ಹೋಮ್ ಸ್ಟೇ. ಜಂಗಲ್ ವಿಲಾ. ದ ಆಕ್ಚುಯಲ್ ವಿಲಾ ಒಳಗಡೆ ಹೋಗೋಣ ಬನ್ನಿ ಇವಾಗ. ಬ್ರೋ ಇದೇನಾ ಇಲ್ಲ ಬೇರೆದಾ? ಯಾವ್ದಪ್ಪ ವಿಲಾ ಹಿಂಗೈತೆ? ನೋಡಿ ಫ್ಯೂಯಲ್ಲ ಹಿಡಿತೆ ಅಲ್ವಾ? ಹಾ ಎಲ್ಲ ಬಿಡಿ, ಎಲ್ಲ ಬಿಡಿಲಿ. ಏನಾಗಿಲ್ವಲ್ಲ? ಏನೋ ನನಗೆ ಹೇಳು, ಅದು ಮುಟ್ಬೇಡ, ಅದು ಬಿಸಿ ಇರುತ್ತೆ. ಬೇರೆ ತರ ಹಿಡಿತೈತೆ ಇವಾಗ ಡೌನ್ ಬಂದಾಗ ಗೊತ್ತಾಯ್ತು ನನಗೆ. ಅದು ಇದು ಪಂಪ್, ಆಯಿಲ್ ಪಂಪ್ ಆಗಿರುತ್ತೆ, ABS ಅದು. ಹಿಂಗೆ ಸಡನ್ ಆಗಿ ಲಾಕ್ ಆಗತ್ತಾರನಾ? ನೋಡ್ತಾ ಇರ್ಬೋದು. ಇದೇ ಇವತ್ತು ನಾವಿರೋ ವಿಲಾ. ಏನೋ ಗುರು ವಾಂಟೆಡ್ ಹೌಸ್ ಇದ್ದಂಗೆ ಐತೆ. ಹಾಯ್ ಸರ್, ನಿಮ್ಮ ಹೆಸರು? ರಶೀದ್. ಕನ್ನಡ ಬರುತ್ತಾ? ಇಂಗ್ಲೀಷ್? ಕನ್ನಡ ಸ್ವಲ್ಪ ಸ್ವಲ್ಪ. ಗ್ರೇಟ್, ಕಲ್ತಿದ್ದೀರಲ್ಲ. Okay, they will take the shoes. ನೋಡ್ತಾ ಇರ್ಬೋದು, ಇವತ್ತು ನಾವು ಸ್ಟೇ ಆಗೋವಂಥದ್ದು ಇದು. ದಿಸ್ ಇಸ್ ಅವರ್. ದೇ ಆರ್ ಪೀಪಲ್ ಔಟ್ ದೇರ್.